ಸ್ನೇಹಿತರೆ ಬನ್ನಿ ಹೋಗಿ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರೋಣ. ನಾವಿವತ್ತು ಬಂದಿರತಕ್ಕಂಥದ್ದು ಕೋಟಾಯಂ ಅನ್ನೋ ಒಂದು ಕೇರಳ ರೆಸ್ಟೋರೆಂಟ್ಗೆ. ಆ್ಯಕ್ಚುಲಿ ನನ್ನ ಹೆಂಡತಿ ಈ ಥರ ಕೇರಳ ಸ್ಟೈಲ್ ಫುಡ್ಡು ಎಲ್ಲೆಲ್ಲಿ ಸಿಗುತ್ತೆ, ಯಾವ ಥರ ಸಿಗುತ್ತೆ, ಎಲ್ಲಿ ಹೋಗಬೇಕು, ಯಾವ ಏರಿಯಾದಲ್ಲಿದೆ, ಯಾವ ಲೊಕೇಶನ್ ಅಂತ ತುಂಬ ಬೇಗ ಕಂಡುಹಿಡಿತಾಳೆ. ಸೊ ಆ್ಯಕ್ಚುಲಿ ನಾವು ಇವತ್ತು ಬಂದಿರತಕ್ಕಂಥದ್ದು ನನ್ನ ಹೆಂಡತಿಯ ಒಂದು ಸ್ಕಿನ್ ಪ್ರಾಬ್ಲಮ್ಗೆ ಡಾಕ್ಟರ್ ಕನ್ಸಲ್ಟೇಷನ್ ಮಾಡೋಕ್ಕೆ ಅಂತ HSR ಲೇಔಟಿಗೆ ಬಂದಿದ್ವಿ. ಸೊ ಅಲ್ಲಿ ಹೋಗಿ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು, ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ಅದೇ ರೀತಿ ಪಕ್ಕದಲ್ಲೇ ಕೋಟಾಯಂ ಒಂದು ರೆಸ್ಟೋರೆಂಟ್ ಇತ್ತು. ರೆಸ್ಟೋರೆಂಟಿಗೆ ಬಂದ್ವಿ, ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ. ಫುಡ್ಡೆಲ್ಲ ಆರ್ಡ್ರ್ ಮಾಡಿ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಸೊ ಅದರಿಂದ ಇನ್ನೇನು ಮಾಡೋದು, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿಕೊಂಡು ಅದೇ ರೀತಿ ಒಳಗಡೆ ಆ್ಯಂಬಿಯನ್ಸ್ ಹೇಗಿದೆ, ಅಟ್ಮಾಸ್ಫಿಯರ್ ಹೇಗಿದೆ ಅಂತ ಜಸ್ಟ್ ಹಾಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಫುಡ್ಡು ಕೂಡ ಬಂತು. ನಾವು ಆರ್ಡ್ರ್ ಮಾಡಿರ್ತಕ್ಕಂಥದ್ದು ಕೇರಳಾಸ್ ವೆರೈಟಿ ಫುಡ್ಡು ಚಟ್ಟಿ ಚೋರು. ಸೊ ಇದ್ರ ಬಗ್ಗೆ ನೀವು ಕೇಳಿರ್ಬೋದು, ಕೇಳಿಲ್ಲ ಅಂದರೆ ಒಂದಿನ ಹೋಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ವೆರೈಟಿ ಫುಡ್ಡು, ರೈಸ್ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಎಲ್ಲನೂ ಒಂದೇ ಇದರಲ್ಲಿ ಹಾಕಿ ಕೊಡ್ತಾರೆ ವಿತ್ ಹಪ್ಪಳ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಸೂಪರಾಗಿರುತ್ತೆ. ಅದೇ ರೀತಿ ಅದರ ಜೊತೆಗೆ ನಾವೊಂದು ಸೈಡ್ಸ್ ಕೂಡ ಆರ್ಡ್ರ್ ಮಾಡಿದ್ವಿ, ಆ್ಯಂಡ್ ಚಿಕನ್ ಫ್ರೈ. ಸೊ ಅದನ್ನು ಕೂಡ ತಿಂದ್ವಿ ಚೆನ್ನಾಗಿ, ತುಂಬಾ ಟೇಸ್ಟಿಯಾಗಿತ್ತು. ಇದಕ್ಕೂ ಮುಂಚೆನೂ ತುಂಬ ಸರಿ ನಾನು ತಿಂದಿದ್ದೀನಿ, ಇದು ಫಸ್ಟ್ ಟೈಮ್ ಅಲ್ಲ. ಅದರಿಂದ ನನಗಿದು ತುಂಬ ಇಷ್ಟ ಸಿಕ್ಕಿದ್ದು, ಒಳ್ಳೆಯದಾಯಿತು ಅಂತ ಚೆನ್ನಾಗಿ ಬಡಿದು ಬಾಯಿಗೆ ಹಾಕ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ.